ಎಕ್ಸಾಮ್ ಎಲ್ಲ ಮುಗಿಸಿ ಪ್ರೀಪೋನ್ ಆಗಿದ್ದ ಎಕ್ಸಾಮ್ ಮುಗಿಸ್ಕೊಂಡು ಸಡನ್ ಪ್ಲ್ಯಾನ್ ಮಾಡಿದ್ವಿ ಊರಿಗೆ ಹೋಗ್ಬಿಡೋಣ ಅಂತ. ನಮ್ಗೆ ಆಚೆ ಹೋಗಬೇಕು ಅಂದರೆ ಬೇರೆ ಯೋಚನೆನೇ ಬರೋಲ್ಲ. ಫಸ್ಟ್ ಪ್ಲ್ಯಾನ್ ಏನು, ಊರಿಗೆ ಹೋಗೋಣ, ಮನೆಗೆ ಹೋಗ್ಬಿಡೋಣ, ಅಜ್ಜಿ ಮನೆ ಅಂತ. ಸ್ಪೆಷಲ್ ಗೆಸ್ಟು ನಮ್ಮ ಬರ್ಡ್ಸು ಜೊತೆಗೆ ಮನೆ ದುಡ್ಡು ಸಖತ್ ಹ್ಯಾಪಿ. ಆ್ಯಸ್ ಯೂಶ್ವಲ್ ನಾನು ಡ್ರೈವಿಂಗ್, ಮೇಡಮ್ ಗೈಡಿಂಗ್, ಅವ್ರು ಇರಲೇಬೇಕಲ್ಲಪ್ಪ. ಇದು ಪಾಂಡವಪುರ. ಆ ಸ್ಟ್ರೀಟ್ ಲೈಟ್ ನೋಡೋದೇ ಒಂದು ಖುಷಿ, ಅದ್ಭುತವಾಗಿ ಮೇಕಿಂಗ್ ಇದೆ. ಆಮೇಲೆ ಯಾವುದೋ ಒಂದು ಡಿವೈನ್ ಎಫೆಕ್ಟ್ಸ್ ಇದೆ. ಎಲ್ಲರಿಗೂ ಸಡನ್ ಹಸಿವು. ಆಮೇಲೆ ಒಂದು ಸಣ್ಣ ಬ್ರೇಕ್ ಮದ್ದು ಟಿಫಾನಿಸ್ಗೆ ಹೋದ್ವಿ, ಒಂದು ಮದ್ದು ರೊಟ್ಟಿ ತೊಗೊಂಡ್ವಿ. ನೆಕ್ಸ್ಟ್ ಹೋಗಿದ್ದು ನಮ್ಮ ಭೂವರಾಹ ಸ್ವಾಮಿ ಟೆಂಪಲ್ಗೆ. ನೋಡೋಕ್ಕೆ ಮಾತ್ರ ಅದ್ಭುತವಾಗಿದೆ, ಬಟ್ ಲೈಟಿಂಗ್ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಒಂದು ಕ್ವಿಕ್ ಸೆಲ್ಫಿ, ಆಮೇಲೆ ಒಂದು ಅಷ್ಟು ಸುತ್ತು ಪ್ರದಕ್ಷಿಣೆ ಅದು ಮಾಡಲೇಬೇಕಲ್ಲ, ನಮ್ಮ ಕರ್ಮ ಅಲ್ಲಿ ಕಳ್ಕೊಂಬರೋಣ ಅಂತ. ಸಣ್ಣದಾಗಿ ಮಳೆ ಉದುರುತ್ತಾ ಇತ್ತು. ಆಮೇಲೆ ಒಂದು ಮನೆ ಕಟ್ಬಿಡೋಣ, ಬೆಂಗಳೂರಲ್ಲಿ ಹೆಂಗೆ ಕಟ್ತೀವೋ ಇಲ್ವೋ ಗೊತ್ತಿಲ್ಲ, ಇಲ್ಲೇ ಒಂದು ಕಟ್ಬಿಡೋಣ, ಒಂದು ದೇವರ ಆಶೀರ್ವಾದ ಆದರೆ ಅಲ್ಲೊಂದಾಗತ್ತೆ ಅಂತ ತಗೊಂಡ್ವಿ. ಆಮೇಲೆ ಹೋಗ್ತಾ ಹೋಗ್ತಾ ಅಲ್ಲೊಂದು ತುಂಬ ಫೇಮಸ್ಸು ಗುಲ್ಕನ್ ಅಂತಂದರು, ಲಕ್ಷ್ಮಣ್ ಗುಲ್ಕನ್ ತುಂಬ ಫೇಮಸ್ ಅಂತೆ. ನಾವು ಒಂದು ಗುಲ್ಕನ್ ಬಾಕ್ಸ್ ತೊಗೊಂಡ್ವಿ. ಅವರೊಂದು ರೇಟ್ ಹೇಳಿದ್ರು, ನಾವೊಂದು ಬಾರ್ಗೇನ್ ಮಾಡಿ, ಮೇಡಮ್ ಬಿಡಲ್ಲ, ಅದೇನು ಹೇಳಿದ್ರು ಅವ್ರು MRP ಫಿಕ್ಸ್ಡ್ ಅಂದರು. ಅವ್ರ ಲೆವೆಲ್ಗೆ ಬಾರ್ಗೇನ್ ಮಾಡೇ ತಗೊಂಡು ಹಾಗೆ ವ್ಯೂ ಎಲ್ಲ ನೋಡ್ಕೊಂಡು ಹೊರಟ್ವಿ. ಮತ್ತೆ ಊರ ಕಡೆ ಬಂದುಬಿಡೋಣ ಅಂತ. ಸಂಜೆ ಆಗ್ತಾಯಿತ್ತು, ದಾರಿಲಿ ಮಳೆ, ಅದ್ಭುತವಾದ ಮಳೆ. ಎಷ್ಟು ಜೋರು ಮಳೆ ಅಂದರೆ ತುಂಬ ಜನ ಗಾಡಿ ಎಲ್ಲ ಸೈಡ್ಗೆ ಹಾಕೊಂಡು ನಿಲ್ಲಿಸಿದ್ರು, ನಾವು ನಿಧಾನಕ್ಕೆ ಬಂದ್ವಿ. ಸೊ ಹಂಗೆ ಸಂಜೆ ಆಗಷ್ಟರಲ್ಲಿ ನಾವು ಊರು ತಲುಪಿದ್ವಿ. ಮನೆಯವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ನಾವು ಬರ್ತಾಯಿದ್ದೀವಿ ಅಂತ, ಎಲ್ಲರಿಗೂ ಸರ್ಪ್ರೈಸ್. ನಾವು ಬಂದು ಗಾಡಿ ನಿಲ್ಲಿಸಿದ್ರು ಅವ್ರಿಗೆ ರಿಯಲೈಸ್ ಆಗಿರಲಿಲ್ಲ. ಆಮೇಲೆ ಆದರೂ ಸುಮ್ಮನೆ ಬಂದರು ನೋಡಿ, ಸರ್ಪ್ರೈಸ್, ಎಕ್ಸೈಟ್ಮೆಂಟ್. ಅವ್ರಿಗೆ ಇನ್ನೂ ರಿಯಲೈಸೇ ಮಾಡ್ಕೊಳಕ್ಕಾಗ್ತಿಲ್ಲ ನಾವು ಬಂದುಬಿಟ್ಟಿದ್ದೀವಿ ಅಂತ. ದೇ ಆರ್ ಸೋ ಹ್ಯಾಪಿ. ಸೊ ವಿ ಆರ್ ಹಿಯರ್.